ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮಾದೇವಿ ಇದ್ದಾಳಲ್ಲ, ಒಂದು ಒಳ್ಳೆ ಹೋಳಿಗೆ ಮಾಡಿ ತಂದಿದ್ದಾಳೆ. ಅಷ್ಟು ರುಚಿಯಾಗಿದೆ ಅಂದರೆ, ನಾವು ಸಣ್ಣದಿರುವಾಗ ನಮ್ಮ ಅಮ್ಮ ಮಾಡ್ತಿದ್ರು ಇಂಥದ್ದೇ ಹೋಳಿಗೆ, ದಪ್ಪ ಹೋಳಿಗೆ. ಇಲ್ಲಿ ಕ್ರ್ಯಾಕೆಲ್ಲ ಸಿಗ್ತದೆ, ಅದು ಸ್ವಲ್ಪ ತೆಳುವಾಗಿ ಬರುವಂಥ ಅಂಥದ್ದಲ್ಲ, ಇದು ಬೆಲ್ಲದಿಂದ ಮಾಡಿದ ಹೋಳಿಗೆ. ಭಾರಿ ಒಂದು ಆಸೆ ಇದ್ದದ್ದು ಹಾಗೆ ನನಗೆ ಇವತ್ತು ಹೋಳಿಗೆ ತಿನ್ನಲಿಕ್ಕೆ ಸಿಕ್ಕಿತು. ಎಂಥ ಆಸೆ ಇದ್ದರೂ ನನಗೆ ದೇವರ ದಯದಲ್ಲಿ ಸಿಗ್ತದೆ. ನಿನ್ನೆ ನನಗೆ ಗಜ್ಬಜ್ಜೆ ತಿನ್ನಬೇಕಂತ ಜೋರು ಆಸೆ ಆಯಿತು. ಮಾಡ್ಬೋದಿತ್ತು, ಇಲ್ಲಿ ಮಾಡಿದರೆ ಸಹ ಹಾಗೆ ತಿನ್ನುವವರು ಸಹ ಯಾರಿಲ್ಲ. ಕಡೆಗೆ ನನ್ನ ಸೊಸೆಯ ಅಮ್ಮ ಕಳಿಸಿಕೊಟ್ಟಿದ್ದಾರೆ, ಅಷ್ಟು ರುಚಿಯಾಗಿತ್ತು. ಹಾಗೆ ಪೂರ್ಣಿಮಕ್ಕ ಸೊಯೆ ಯಾವಾಗಲೂ ಮಾಡಿ ಎಂತಾದರೂ ತರ್ತಾರೆ, ನಾನು ಸಹ ಮಾಡ್ತೇನೆ, ಹಾಗೇನಿಲ್ಲ. ಆದರೂ ಸಹ ಈ ಹೋಳಿಗೆ ಉಂಟಲ್ಲ, ಮುಂಚೆ ನಾನು ಸಹ ಮಾಡಿ ತಿಂತಿದ್ದೆ ಕಾಸರಗೋಡಿನ ಮನೆಯಲ್ಲಿರುವಾಗ. ಈಗ ನನಗೆ ಸ್ವಲ್ಪ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೋಡುವ, ಇನ್ನೊಮ್ಮೆ ನಮ್ಮ ಮಾದೇವಿ ಹತ್ರ ಮಾಡಿಸಿ ನಿಮಗೆಲ್ಲರಿಗೂ ಹಂಚುತ್ತೇನೆ, ಆಯಿತಾ? ಮತ್ತೆ ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ ನೀವು. ಬಾಯ್. ಈಗ ನನ್ನ ಸೊಸೆಯ ಡ್ಯಾನ್ಸ್ ಪ್ರೋಗ್ರಾಮ್ ಉಂಟು, ಮೂಡಬಿದ್ರೆ ಆಳ್ವಾಸ್ನಲ್ಲಿ ಅವಳ ಪ್ರೋಗ್ರಾಮ್ ಇವತ್ತು. ಅಲ್ಲಿ ಆಗಿ ಈಗ ಮಂಗಳೂರಿನಲ್ಲಿ ಸಹ ಉಂಟು. ಫಸ್ಟ್ ಟೈಮ್ ಸ್ಟೇಜಿನ ಮೇಲೆ ನನ್ನ ಸೊಸೆಯ ಡ್ಯಾನ್ಸ್ ನೋಡುವ ಒಂದು ಅವಕಾಶ ನನಗೆ ಇವತ್ತು ಸಿಕ್ಕಿದೆ. ಈಗ ಹೋಗಬೇಕು ಮಗನ ಒಟ್ಟಿಗೆ. ತುಂಬ ಸಂತೋಷ ನನಗೆ. ವಿಡಿಯೋ ತೆಗಿಲಿಕ್ಕೆ ಚಾನ್ಸ್ ಸಿಕ್ಕಿದರೆ ಹಾಕ್ತೇನೆ. ಬಾಯ್ ಬಾಯ್.